ಅತ್ತೆ ಒಬ್ಬ ವಿಧವೆ. ಸದ್ಯಕ್ಕೆ ಚಿಕ್ಕ ಮಗಳ ಜೊತೆ ಬೆಂಗಳೂರಿನಲ್ಲಿ ವಾಸ ಮಾಡುತ್ತಿದ್ದಾರೆ. ಚಿಕ್ಕ ಮಗಳು ಈಗ BCA ಮಾಡುತ್ತಿದ್ದಾಳೆ. ನಾನು ಅತ್ತೆ ಮನೆಗೆ ಬಂದಾಗ ಅತ್ತೆ ನನ್ನನ್ನ ಖುಷಿಯಲ್ಲಿ ಬರಮಾಡಿಕೊಂಡು ನನ್ನ ಬೇಕುಬೇಡಗಳನ್ನ ಚೆನ್ನಾಗಿ ನೋಡಿಕೊಂಡರು. ಎಷ್ಟೇ ಆಗ್ಲಿ, ನಾನು ಅಳಿಯ ಅಲ್ಲವೇ? ಅತ್ತೆ ಮನೆಯಲ್ಲಿ 2 ಬೆಡ್ರೂಮುಗಳಿದ್ದವು. ಅದರಲ್ಲಿ ಒಂದು ನನಗೆ ಅಂತ ಕೊಟ್ಟರು. ಮಾರನೇ ದಿನದಿಂದ ನನ್ನ ಕೆಲಸದಲ್ಲಿ ನಾನು ಕೂಡ ಬ್ಯುಸಿಯಾದೆ. ಹೀಗೆ 1 ವಾರ ಕಳೆಯಿತು. ಆಗಲೇ ನಾನು ನನ್ನ ಹೆಂಡತಿಯನ್ನ ತುಂಬಾ ಮಿಸ್ ಮಾಡ್ಕೊಳಕ್ಕಾಯ್ತು. ಯಾಕೋ ನನಗೆ ತುಂಬಾ ಬೇಕು ಅಂತ ಅನ್ಸಿತು. ಒಂದು ಸಲ ಯಾವುದಾದ್ರೂ ಕಾಲ್ ಗರ್ಲ್ನ ಬುಕ್ ಮಾಡೋಣ್ವಾ ಅಂತ ಅನ್ಕೊಂಡೆ. ಆದರೆ ಅವಳನ್ನ ಮನೆಗೆ ಹೇಗೆ ಕರೆದುಕೊಂಡು ಬರೋದು ಅಂತ ಯೋಚಿಸಿ ಆ ಪ್ಲಾನ್ ಬೇಡ ಅನಿಸಿತು. ಆಗಲೇ ನನ್ನ ಕಣ್ಣು ನನ್ನ ಅತ್ತೆಯ ಮೇಲೆ ಬಿದ್ದದ್ದು. ಅತ್ತೆಗೆ ಈಗ 51 ವರ್ಷ ವಯಸ್ಸು. ಆದರೂ ಅತ್ತೆಯ ಮೊಲೆಗಳು ಮಾತ್ರ ದೊಡ್ಡ ಕಲ್ಲಂಗಡಿ ಹಣ್ಣಿನ ಹಾಗಿದೆ. ಇನ್ನು ಆ ತಿಕ್ಕಗಳಂತೂ ಯಾವುದೇ ಗಂಡಸನ್ನ ಹುಚ್ಚು ಹಿಡಿಸುವಂತಿತ್ತು. ಯಾಕೋ ಅತ್ತೆಯ ಮೇಲೆ ನನ್ನ ಕಣ್ಣು ಮನಸ್ಸು ಬಿತ್ತು. ಹೇಗಾದರೂ ಮಾಡಿ ಅತ್ತೆಯನ್ನ ಸೆಳೆದುಕೊಳ್ಳೋಣ ಅಂತ ಅನ್ಸಿತು. ಅದಕ್ಕೆ ಅಂತ ನಾನು ಹುಷಾರಿಲ್ಲ ಅಂತ ಸುಳ್ಳು ಹೇಳಿ 1 ವಾರ ರಜೆ ತೆಗೆದುಕೊಂಡೆ. ನನ್ನ ನಾದಿನಿ ಬೆಳಗ್ಗೆನೇ ಕಾಲೇಜಿಗೆ ಹೋಗ್ತಿದ್ದಳು. ಹಾಗಾಗಿ ಮನೆಯಲ್ಲಿ ನಾನು ಮತ್ತೆ ಅತ್ತೆ ಮಾತ್ರ. ಹೇಗಾದ್ರೂ ಮಾಡಿ ಮುಂದುವರಿಯಬೇಕು ಅಂತ ಯೋಚಿಸುತ್ತಿರುವಾಗ ಒಂದು ಐಡಿಯಾ ಹೊಳೆಯಿತು. ಹೀಗೆ ಮಾತಲ್ಲಿ ನಾನು ಅತ್ತಗೆ ನನಗೆ ಅಡಿಗೆ ಮಾಡೋಕೆ ಬರೋಲ್ಲ, ಕಲಿಯಬೇಕು ಅಂತ ಹೇಳಿದೆ. ಅದಕ್ಕೆ ಅತ್ತೆ ಹತ್ತಿರ ಬಂದು ನಾನು ಮಾಡೋದು ನೋಡಿ ಕಲಿ ಅಂತ ಹೇಳಿದರು. ಸಿಕ್ಕಿದ್ದೆ. ಚಾನ್ಸ್ ಅಂತ ನಾನು ಅಡಿಗೆ ಮನೆಯಲ್ಲಿ ಅತ್ತೆ ಹತ್ರ ಹೋಗಿ ನಿಂತೆ. ಆಗ ನಾನು ಒಂದು ಟೀ ಶರ್ಟ್ ಮತ್ತೆ ಬರ್ಮುಡಾ ಚಡ್ಡಿಯಲ್ಲಿದ್ದೆ. ಒಳಗೆ ಕಾಚ ಹಾಕಿರ್ಲಿಲ್ಲ. ತುಂಬಾ